ಹಾಯ್ ಎಲ್ಲರಿಗೂ, ಇದು ವೆಡ್ನೆಸ್ಡೇ ವ್ಲಾಗ್. ಹಸ್ಬೆಂಡ್ ಊರಿಗೆ ಹೋಗಿ ಬರಬೇಕಾದ್ರೆ ಕೆಲವು ಐಟಮನ್ನ ತಗೊಂಡ್ಬಂದಿದ್ರು ಅಂತ ಹೇಳಿದ್ದೆ. ಆದ್ರೆ ಕೆಲವುದನ್ನ ತೋರಿಸಿದ್ದೆ, ಕೆಲವುದನ್ನ ತೋರಿಸಿರ್ಲಿಲ್ಲ. ಇದು ತುಳಸಿ ಕೂಡ ತಗೊಂಡ್ಬಂದಿದ್ರು. ತುಳಸಿನ ಕೊಯ್ಕೊಳ್ಳೋದ್ರ ಜೊತೆಗೆ ಅದ್ರ ಜೊತೆ ಬಾಳೆದಾರನ್ನು ಕೂಡ ಕಳಿಸಿದ್ರು. ಬಾಳೆದಾರ ತುಳಸಿ ಕಟ್ಟೋದಕ್ಕೆ ಬೆಸ್ಟ್ ಅಂತಲೂ ಹೇಳ್ಬೋದು. ಹೂ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತುಳಸಿ ಕಟ್ಟೋದಕ್ಕಂತೂ ದಿ ಬೆಸ್ಟ್. ಬಾಳೆದಾರದಲ್ಲಿ ಕಟ್ಟಿದ್ರೆ ಚೆನ್ನಾಗೇ ಕಾಣುತ್ತೆ, ಹೂವು ಆಗಿರ್ಬೋದು ಅಥವಾ ತುಳಸಿನೂ ಆಗಿರ್ಬೋದು. ನಾನು ತುಳಸಿನ ಬಾಳೆದಾರದಲ್ಲಿ ಕಟ್ಟಿ ಈ ಥರ ಕಾಣಿಸುತ್ತೆ ನೋಡಿ ಮಾಲೆ. ಚೆನ್ನಾಗಿ ಕಾಣುತ್ತೆ. ನಾವೇ ಮನೆಯಲ್ಲಿ ಆಗಿರುವಂಥ ತುಳಸಿನ ಕೊಯ್ದುಬಿಟ್ಟು ಈ ಥರ ಮಾಲೆ ಕಟ್ಟಿ ಹಾಕಿದ್ರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗೆ ಮಧ್ಯಾಹ್ನ ಊಟ ಆದಮೇಲೆ ಏನಾದರೂ ತಿನ್ನೋದಕ್ಕೆ ಒಂದು ಸ್ವೀಟ್ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಪುಟಾಣಿನ ಹಾಕ್ಕೊಂಡು 1 ಕಪ್ಪಷ್ಟು ಪೌಡ್ರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದು ಪುಟಾಣಿ ಸ್ವೀಟ್ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಹಿಡಿಯಷ್ಟು ಕಾಯಿ ತುರಿನ ಹಾಕ್ಬಿಟ್ಟು, ಹಸಿ ಕಾಯಿ ತುರಿನ ಹಾಕ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರ್ಗೆ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡು 1 ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ತಣ್ಣಗಾಗಿರುವಂತಹ ಏನು ಫ್ರೈ ಮಾಡಿದ್ನಲ್ಲ ನಾನು ಕೊಬ್ಬರಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಪೌಡ್ರ್ ಥರ ಮಾಡ್ಕೊತಾ ಇದ್ದೀನಿ. ಅದನ್ನು ಪುಟಾಣಿ ಹಿಟ್ಟು ಏನಿತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಚಮಚೆಯಷ್ಟು ತುಪ್ಪನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದು ಕಲಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು 3 ಚಮಚೆಯಷ್ಟು ಬಿಸಿ ಹಾಲನ್ನು ತೊಗೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಕೊಂಡು ಈ ಥರ ಪೇಡ ಥರ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ದಿಢೀರ್ ಅಂತ ಕೂಡ ಮಾಡ್ಕೋಬೋದು, ಒಂದು 10 ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗುತ್ತೆ. ಇದ್ರ ಜೊತೆ ಹೆಲ್ದಿ ಕೂಡ ಆಗಿರುತ್ತೆ ಅಂತಲೂ ಹೇಳ್ಬೋದು. ನನ್ನ ಮಕ್ಕಳಿಗೆ ತುಂಬ ಇಷ್ಟ.